ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ ಹೊರಡುಮ. ಏ ಸಚಿನ್, ಇಲ್ಲೇನ್ ಮಾಡ್ತಿದ್ಯಾ? ಅವ್ವ, ನೀವು ಹೋಗಿ ನಾನು ಸಚಿನ್ ಜೊತೆ ಬರ್ತೀನಿ. ಹೇಗಿದ್ರು ನಾನು ಬರುವಾಗ ಆಟೋಲೇ ಬಂದಿದ್ದು. ಸರಿ ಸರಿ ಕಣವೆ, ಹುಷಾರೋ. ನೀನು ಇಲ್ಲೇನೋ ಮಾಡ್ತಿದ್ಯಾ? ನನ್ನ ಮನೆ ಹತ್ರ ಡ್ರಾಪ್ ಮಾಡಿ ನೀನು ಇಲ್ಲಿಗೆ ಬಂದ್ಬಿಟ್ಯಾ? ಅಲ್ಲ, ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಹೆಂಗೆ ಗೊತ್ತಾಯ್ತು? ಗೊತ್ತಾಯ್ತು ಬಿಡು, ನೀನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ. ಸುಮಾಗ್ ವಿಷಯ ಗೊತ್ತಾಗಿದೆ ಅನ್ಸುತ್ತೆ. ನಿಜ ಹೇಳ್ಬಿಡೋದೇ ಸರಿ. ಸುಮಾ, ಅದು ಐ ಆಮ್ ವೆರಿ ಸಾರಿ. ನಾನು ಈ ವಿಷಯ ನಿಂಗೆ ಮುಂಚೆನೇ ಹೇಳಬೇಕಾಗಿತ್ತು. ನೀನೇನು ಹೇಳಬೇಡ, ನನಗೆಲ್ಲ ಗೊತ್ತು. ನಾನೇ ನಿನ್ನ ಹತ್ರ ಸಾರಿ ಕೇಳಬೇಕು. ನಿನ್ನ ಹತ್ರ ಸರಿಯಾಗಿ ಮಾತಾಡ್ದೆ ಬಂದ್ಬಿಟ್ಟೆ. ಎಲ್ಲ ಶಿವಾನಿಯಿಂದಾನೆ. ಸಾರಿ ಸಚಿನ್, ನಿನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಾದ್ಮೇಲೂ ಅಲ್ಲೇ ಕಾಯ್ತಿದ್ದೆ ಅಲ್ವಾ? ನಾನು ಹಾಸ್ಪಿಟಲಿಗೆ ಬರೋದನ್ನ ನೋಡಿ ನನಗೋಸ್ಕರ ಇಲ್ಲಿವರೆಗೂ ಬಂದಿದ್ಯಾ, ಕರೆಕ್ಟಾ? ಐ ಆಮ್ ಸಾರಿ ಕಣೋ, ನೀನನ್ನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ನನಗೆ ಗೊತ್ತು. ನೀನು ನನ್ನನ್ನು ನೋಡೋಕ್ಕೆ ತಾನೇ ಇಲ್ಲಿಗೆ ಬಂದಿದ್ದು. ಅದಕ್ಕೆ ನಾನು ಎಲ್ರೂ ವಾಪಸ್ ಕಳಿಸ್ಬಿಟ್ಟೆ, ನಿನ್ನ ಜೊತೆನೇ ಹೋಗೋಣ ಅಂತ. ಆ ಶಿವಾನಿ ಏನು ಬೇಕಾದರೂ ಹೇಳಿ, ಶಿವಾನಿ ಮಾತ್ರ ಅಲ್ಲ, ಯಾರು ಏನು ಬೇಕಾದರೂ ಹೇಳಿ, ಆದರೂ ನೀನು ಇಲ್ಲಿವರೆಗೂ ಬಂದು ನನ್ನ ಮಾತಾಡ್ಸ್ದೇ ಹೋಗ್ತಿದ್ಯಾ? ಅದು ಸುಮಾ, ಮಾತಾಡ್ಸಿದ್ರೆ ನಾನು ಕೋಪದಲ್ಲಿ ಏನಾದರೂ ಬೈತೀನಿ ಅಂತನಾ? ಇಲ್ಲ, ಅದು ಎಲ್ಲರೂ ಇದ್ರಲ್ಲ, ಅದಕ್ಕೆ. ಅದು ಸರಿನೇ. ಸಹನಾಕ ತುಂಬ ಶಾರ್ಪು, ಕಂಡು ಹಿಡಿದ್ಬಿಡ್ತಾಳೆ. ಸ್ವಲ್ಪ ದಿನ ಆಗಲಿ, ಆಮೇಲೆ ನಮ್ಮ ಬಗ್ಗೆ ನಮ್ಮ ಮನೇಲಿ ಹೇಳೋಣ. ಹೊರಡೋಣವಾ? ಅಳಿಯಂದ್ರ ಫೋನು ಸ್ವಿಚ್ ಆಫ್ ಬರ್ತೈತೆ. ಶಾನ ಕ್ವಾಪ್ದಾಗ ಮಾತಾಡ್ಬಿಟ್ಟು ಹೊಂಟೋದ್ರು ಕಣಯ್ಯ. ನಂಗೆ ಯಾಕೋ ದಿಗ್ಲಾಯ್ತೈತೆ. ಒಂದ್ ವೇಳೆ ಬಂಗಾರ ಯಾಕಯ್ಯ ಹಿಂಗೆಲ್ಲ ಕೆಟ್ಟದಾಗ ಯೋಚನೆ ಮಾಡಬೇಕು? ಸುಮ್ಕಿರು, ಅಮ್ಮವ್ರಿಗೇನು ಆಗಕ್ಕಿಲ್ಲ. ಹೌದು, ಅಮ್ಮವ್ರಿಗೇನೂ ಆಗಲ್ಲ. ಹಾಗೆ ಕಂಠಿ ಸಾಹೇಬ್ರು ಕೂಡ, ಅವರು ಸರಿ ಹೋಗ್ತಾರೆ. ಅಕ್ಕ, ನಿಂಗೆ ಭಾವನ ಬಗ್ಗೆ ಗೊತ್ತಿಲ್ಲ. ಸ್ನೇಹಕ್ಕನ ಮದುವೆ ಆಗೋಕ್ಕೂ ಮುಂಚೆ ಭಾವ ಸ್ವಲ್ಪ ಹೊರಟೆ. ಆಮ್ಯಾಕೆ ಶಾನ ಸುಧಾರಣೆ ಆಗ್ಲಿಲ್ವೇ? ಆಯ್ತು, ಆದ್ರೆ ಈಗಿರೋ ಕೋಪದಾಗೆ ಮತ್ತೆ ಅವರು ಹಳೆ ದಾರಿನ ಹಿಡಿತಾರೇನೋ ಅಂತ ಭಯ ಆಗೈತೆ. ಆ ದಾರಿಕ್ಕಿಂತ ಇನ್ನೂ ಹೊರಟಾಗೋದ್ರೆ
ಏನು ಮಾಡೋದು? ಇನ್ನು ಮ್ಯಾಕ್ ನನ್ನ ತಡಿಯಕ್ಕೆ ಬರಬೇಡಿ ಅಂತಂದ್ರು. ಒಂದು ಲೆಕ್ಕದಾಗ ಅವ್ರು ಅಂದದ್ದು ನೋಡಿರೆ ನಮ್ಮ ನಿಮ್ಮ ಸಂಬಂಧ ಮುಗಿದೋಯ್ತು ಅಂದಂಗೆ ಅನಿಸ್ಲಿಲ್ವೇ? ಪುಟ್ಟಮ್ಮೆ, ಈಗ ಒಂದು ನಿಮಿಷಕ್ಕೆ ಮುಂದೆ ಕೆಡ್ದಾಗ ಯಾಕೆ ಯೋಚನೆ ಮಾಡಬೇಕು ಅಂತ ನನ್ಗಂದೆ. ಅಳಿಯಂದ್ರು ಆರ್ದಾಗ ಹೇಳೋದಕ್ಕಿಲ್ಲ, ಎಲ್ಲ ಸಂದಾಗೆ ಆಯ್ತದೆ ಅಂತ ನಂಬಮ್ಮ. ತಡ ಆಗೈತೆ, ನಾನು ಮೆಸ್ ಬಾಗಿಲು ಹಾಕ್ಬಿಟ್ಟು ಗಂಗಾಧರಪ್ಪ ಮಕ್ಕಳ ಕೇಳ್ತೀನಿ. ನೀವು ಅಷ್ಟೇ ಮಕ್ಕಳೇ. ಸ್ನೇಹ ಅಕ್ಕ ಇದ್ದಿದ್ರೆ ಕಂಠಿ ಸಾಹೇಬ್ರಿಗೆ ಕುಡಿಯಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ಬಿಡೋದೇನು, ಭಾವನೇ ಕುಡಿತಿರ್ಲಿಲ್ಲ. ಭಾವ ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ. ಪಾಪ, ಅವ್ರಿಗೆ ಹೇಳಿ ಏನು ಪ್ರಯೋಜನ? ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರೋ ಏನೋ. ಅಕ್ಕ, ನಿಮಗೆ ಗೊತ್ತಾ, ಸ್ನೇಹ ಅಕ್ಕ ಕಂಠಿ ಭಾವನ ಭೇಟಿ ಮಾಡೋಕ್ಕೂ ಮುಂಚೆ ಭಾವ ಸಖತ್ ಹೊರಟು. ಬಾಯಿಗಿಂತ ಕೈಯೇ ಜಾಸ್ತಿ ಮಾತಾಡ್ತಿತ್ತು. ಆದರೆ ಅಕ್ಕ ಅವ್ರ ಲೈಫಿಗೆ ಬಂದಮೇಲೆ ಭಾವ ಸಖತ್ ಸಾಫ್ಟ್ ಆಗೋದ್ರು. ಆದರೆ ಭಾವ ಎಷ್ಟೇ ಹೊರಟಾಗಿದ್ರು ಯಾವತ್ತೂ ಕುಡಿತಿರ್ಲಿಲ್ಲ. ಅಕ್ಕ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ಆದರೆ ಈಗ ಅವರನ್ನ ನಾವಾದರೂ ತಡಿಬೇಕಲ್ವ ಸುಮಾ? ಯಾರನ್ನ? ಕಂಠಿ ಸಾಹೇಬ್ರನ್ನ. ಕೆರೆ ನೀರನ್ನ ಬೊಕ್ಸೆಯಲ್ಲಿ ಹಿಡಿಬೋದು, ಆದರೆ ಪ್ರವಾಹನ ತಡಿಯೋಕ್ಕಾಗುತ್ತಾ ಅಕ್ಕ? ಭಾವನೇ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೋಬೇಕು ಅಷ್ಟೆ. ಸರಿ ಅಕ್ಕ, ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ. ಇದಕ್ಕೆ ನಾನು ಒಂದು ಕಾರಣ. ಅಕ್ಕ ಇದ್ದಿದ್ರೆ ಖಂಡಿತ ಕಂಠಿ ಸಾಹೇಬ್ರನ್ನ ತಡೀತಿದ್ರು. ನಾನೇ ಹೋಗಿ ಅವ್ರನ್ನ ತಡಿಲ? ನನ್ನಿಂದ ಆಗುತ್ತಾ? ಯಾಕೆ ಅನುಮಾನ ಪಡಬೇಕು? ನಾನು ಮನ್ಸು ಮಾಡಿದ್ರೆ ಆಗುತ್ತೇನೋ. ಎಷ್ಟೇ ಹೊರಟಾಗಿದ್ರು ಕಂಠಿ ಸಾಹೇಬರು ಒಳ್ಳೆಯವರು. ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾರೆ. ಆದರೆ ಇಷ್ಟೊತ್ತಲ್ಲಿ ಅದು ನಾನೊಬ್ಳೆ. ಯಾಕೋ ನನ್ನ ಮನ್ಸು ಕೇಳ್ತಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.